ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇನ್ನು ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಕೂಡ ನೋಡಿ ಯಾರಿಗಾದರೂ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಇವತ್ತು ನಾನು ಮೀಶೋ ತೋರಿಸ್ತಾ ಇಲ್ಲ, ಫ್ಲಿಪ್ಕಾರ್ಟಿಂದ ತೋರಿಸ್ತಾ ಇದ್ದೀನಿ. ಅದು ಕೂಡ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಒಂದು ಇವತ್ತು ಡ್ರೆಸ್ ಕಲೆಕ್ಷನ್ನ ತೋರಿಸ್ತೀನಿ. ಸೊ ಯಾರಿಗಾದರೂ ಇಷ್ಟ ಆದರೆ ಖಂಡಿತ ಬೈ ಮಾಡ್ಬೋದು. ರೀಸನಬಲ್ ಪ್ರೈಸ್ ಇದೆ, ಅಲ್ಲಿ ಕೂಡ ಸಖತ್ತು ಕ್ವಾಲಿಟಿ ಇದೆ. ನಿಜವಾಗೂ ನಾನು ಫೀಲ್ ಮಾಡಿ ನಿಮಗೆ ತೋರಿಸ್ತಿರುವಂಥದ್ದು. ಹಾಗೆಯೇ ಈಗ ಕಂಟಿನ್ಯೂಸ್ ವಿಡಿಯೋ ಹೋಗ್ತಿರುತ್ತೆ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡ್ತಾ ಹೋಗಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಇಲ್ಲಿ ರಾಣಿನೂ ಲೋಹಿತ್ ಇಬ್ಬರು ಕೂಡ ಮಾಲಿಗೆ ಹೋಗಿರ್ತಾರೆ. ನೆನ್ನೆ ಸಂಚಿಕೆಯಲ್ಲಿ ಅವಳು ಹುಷಾರಿಲ್ಲ ಅಂತೇಳಿ ಮನೇಲಿ ಸೇರಿಕೊಂಡು ಮಾಲಿಗೆ ಹೋಗಿರ್ತಾಳೆ. ಲೋಹಿತ್ ಕರ್ಕೊಂಡು ರಾಣಿನೂ ಹೋಗಿರ್ತಾಳೆ. ಇನ್ನು ಅಲ್ಲಿ ಒಂದು ಗೊಂಬೆ ಇರುತ್ತೆ, ಅಂದರೆ ತಂದೆ ತಾಯಿ ಒಂದು ಮಗಳು ಗೊಂಬೆ ಇಟ್ಟಿರ್ತಾರೆ. ಅದನ್ನು ನೋಡಿ ತುಂಬ ಫೀಲ್ ಮಾಡಿಕೊಂಡು ರಾಣಿ ಅಪ್ಪ ಅಮ್ಮ ಇದ್ದಿದ್ರೆ ನನಗೂ ಕೂಡ ಈ ರೀತಿ ಅನ್ನಿಸ್ತಿತ್ತಲ್ವ ಅಂತ ಹೇಳಿ ಫೀಲ್ ಮಾಡ್ಕೊಂಡು ನಿಂತಿರ್ತಾಳೆ. ಅಷ್ಟರಲ್ಲೇ ಇವನು ಕೂಡ ಇಲ್ಲಿಗೆ ಬಂದಿರ್ತಾನೆ, ಅಂದರೆ ಬಾಲ ಕರ್ಕೊಂಡು ಬಂದಿರ್ತಾನೆ ಇವನ್ನ. ಸೊ ಅವನು ಕೂಡ ನಿನಗೆ ಅಪ್ಪ ನೆನಪಾಗ್ತಿದ್ದಾರಾ ಅಂತೇಳಿ ಹಿಂದೆ ನಿಂತ್ಕೊಂಡು ಕೇಳ್ತಾನೆ. ಅಂದರೆ ಮೊದಲು ಸಹಾಯ ಮಾಡಿರ್ತಾನೆ ಇವನು, ಲಿಫ್ಟು ಹತ್ಬೇಕಾದಾಗ ಸಹಾಯ ಮಾಡಿರ್ತಾನೆ. ಸೊ ಹಾಗಾಗಿ ಅಂತ ಅಂದಾಗ ಅವಳು ಹ್ಞೂ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಅಷ್ಟರಲ್ಲೇ ಇಲ್ಲಿ ಒಂದು ಕಡೆ ಇವಳೇನು ಮಾಡ್ತಾಳೆ, ಸರಳ ಗಂಡ ಬರ್ತಾನೆ, ಬಂದು ಸ್ಕೂಟಿ ತೊಗೊಂಡು ಇದು ಒಂದು ತಗೊಂಡೋಗ್ಬಿಟ್ಟು, ಅಂದರೆ ಕುಂಬಳಕಾಯಿನ ನನ್ನ ಗಂಡ ಹೊಸ ಸ್ಕೂಟಿ ತಂದ ಅಂತ ಒಂದು ಖುಷಿಲಿ ಹೋಗ್ಬಿಟ್ಟು ಆ ಕುಂಬಳಕಾಯಿನ ಬೆಳಗ್ತಾ ಇರ್ತಾಳೆ. ಏನೂ ಕೇಳೋದಿಲ್ಲ, ತಂದಿರೋದು ಬೇರೆಯವ್ರದ್ದು ಇನ್ನೊಂದು ಮತ್ತೊಂದು ಅನ್ನೋದು ಏನೂ ಕೇಳಲ್ಲ. ಸುಮ್ಮನೆ ತಗೊಂಡೋಗಿ ಬೆಳಗ್ಬಿಡ್ತಾಳೆ. ಹೇಗೋ ನನ್ನ ಗಂಡ ಮೊದಲೆಲ್ಲ ಲಾರಿ ಮತ್ತು ಜೀಪು ಕಾರುಗಳಿಗೆಲ್ಲ ಓಡಾಡಿದ್ವಿ, ಈಗ ಅಟ್ಲೀಸ್ಟ್ ಒಂದು ಸ್ಕೂಟಿನಾದರೂ ತಂದ್ರಲ್ಲ, ಅದಕ್ಕಿಂತ ಖುಷಿ ಇನ್ನೇನಿದೆ, ಹಾಗೆ ಹೀಗೆ ಅಂಥೇಳಿ ಬೆಳಗ್ಬಿಟ್ಟು ಅದನ್ನು ಎಲ್ಲ ಕಡೆ ನೀವಿಸಿ ಕುಂಬಳಕಾಯಿನ ಹೋಗಿ ಕಲ್ಲಿಗೆ ಹೊಡಿತಾಳೆ. ಕಲ್ಲಿಗೆ ಹೊಡೆದ ತಕ್ಷಣ ರೀ ಒಂದು ಟ್ರಿಪ್ ಹೋಗ್ಬಿಟ್ಟು ಬರೋ ನಡ್ರಿ ಅಂತೇಳಿ ಕೂತ್ಕೋತಾಳೆ. ಹೋಗಿ ಏಯ್ ಇಳಿಯೇ ಫಸ್ಟು ಲೋಹಿತ್ನ ಕರಿಯೇ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೋಗಾದರೆ ಮಗಳು ಅಂತ ಪ್ರೀತಿ ಅಂತ ಹೇಳ್ಬಿಟ್ಟು ಲೋಹಿತ್ನ ಫಸ್ಟು ಕುಂಡ್ರಿಸ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು ಮತ್ತೆ ಕರೆದುಬಿಟ್ಟು ಹೇಳ್ತಾನೆ. ಮತ್ತು ಅವಳು ಲೋಹಿತ್ನ ಕರಿಬೇಕು ಅಂತ ಒಳಗಡೆ ಹೋಗ್ತಾಳೆ. ಈಗ ಸರಿ ಆಗಿದ್ದರೆ ಕರ್ಕೊಂಡು ಬರ್ತೀನಿ ರೀ, ಅವಳ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳಿದಾಗ ಅವಾಗ ಲೋಹಿತ್ನ ಕರಿಬೇಕಂತ ಹೋಗ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಇವನು ಇರ್ತಾರಲ್ವ, ತೇಜಸ್ ಅಂತ ಇವನ ಹೆಸರು ಆ್ಯಕ್ಚುಲಿ, ಅಂದರೆ ಇವನು ವರ್ಧಾ ಮಗ ಆಗಿರ್ತಾನೆ. ಇನ್ನು ಇಬ್ಬರು ಕೂಡ ಒಬ್ರಿಗೊಬ್ರು ಮಾತಾಡಿಕೊಂಡು ನಿಮಗೆ ಅಮ್ಮ ಇಲ್ಲ ನಮಗೆ ಅಮ್ಮ ಇಲ್ಲ ಅಂತೇಳಿ ಎಲ್ಲ ಸೇವ್ ಮಾಡ್ಕೊತಾರೆ. ನನಗೆ ಅಮ್ಮ ಇದ್ದಾರೆ ಬಟ್ ಅಪ್ಪ ಇಲ್ಲ, ಅಪ್ಪನ ನಾನು ನೋಡಿಲ್ಲ ಅಂತ ರಾಣಿ ಹೇಳ್ತಾಳೆ. ತೇಜಸ್ ಇದ್ಕೊಂಡು ನಾನು ಅಷ್ಟೇ ಅಮ್ಮ ನಾನು ಹುಟ್ಟಿದಾಗೇ ಅಮ್ಮ ಇಲ್ಲ, ಮೇಲೆ ಹೋಗ್ಬಿಟ್ಟಿದ್ದಾರಂತೆ ಅಂಥೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಇವರಿಬ್ಬರಿನ ಮಾತುಕತೆ ಶುರು ಮಾಡಬೇಕಾದಾಗ ಇಲ್ಲಿ ಫಸ್ಟ್ ಟೈಮ್ ಇವತ್ತು ಬಾಲ ರಾಣಿನ ನೋಡ್ತಿರುವಂಥದ್ದು, ಅಂದರೆ ನೋಡಿದ್ದ ಮುಂಚೆ ಕೂಡ ಪರಿಚಯ ಆಗಿರಲಿಲ್ಲ ಅಷ್ಟೇ. ಸೊ ಇವಾಗ ಇನ್ನು ಇಬ್ಬರು ಇಲ್ಲಿ ನಿಂತಿರೋದನ್ನ ನೋಡಿ ಬರ್ತಾನೆ ಬಾಲ. ಅಲ್ಲಿಗೆ ಬಂದ್ಬಿಟ್ಟು ಹಿಂದೆ ನಡೆದಿರೋದನ್ನೆಲ್ಲ ನೆನಪು ಮಾಡ್ಕೊತಾನೆ. ಸೊ ಏನೇನು ನಡೆದಿತ್ತು ಅನ್ನೋದು ನೀವೇ ನೋಡೇ ಇರ್ತೀರಾ. ಹಿಂದೆನೇ ಅವ್ರಿಗೆ ಮುಖ ಪರಿಚಯ ಇರುತ್ತೆ, ಅಂದರೆ ತಂದೆ ಮಗಳಿಗೆ. ಸೊ ಆದರೆ ಅವ್ರಿಗೆ ತಂದೆ ಮಗಳು ಅನ್ನೋದು ಇಬ್ರಿಗೂ ಕೂಡ ಗೊತ್ತಿರಲ್ಲ ಅಷ್ಟೇ. ಇನ್ನು ಅದನ್ನೆಲ್ಲ ನೆನಪು ಮಾಡಿಕೊಂಡು ಬಾಲ ಒಂದು ಕಡೆ ರಾಣಿ ಒಂದು ಕಡೆ ತುಂಬ ಇದು ಮಾಡ್ಕೋತಾ ಇರ್ತಾರೆ. ಒಬ್ರಿಗೊಬ್ರು ಕೈ ನೋಡಿಕೊಂಡು ಓ ಅವರ ನೀವು ಅಂತ, ಇವನು ನಿಮ್ಮನ್ನು ಪರಿಚಯ ಇದೆ ಅಂತ ಹಿಂಗೆ ಒಬ್ರಿಗೊಬ್ರು ತುಂಬ ಪರಿಚಯ ಆಗಿಬಿಡ್ತಾರೆ. ಆವಾಗಲೇ ತೇಜಸ್ ಇದ್ಕೊಂಡು ಹಾಗಾದರೆ ನನಗಿಂತ ಮುಂಚೆನೇ ಇವರು ಪರಿಚಯ ಇದ್ದಾರಾ ನಿನಗೆ ಅಂತ ಹೇಳ್ಬಿಟ್ಟು ತೇಜಸ್ ಕೇಳ್ತಾ ಇರ್ತಾನೆ. ಹೌದು ಅಂತ ಹೇಳ್ಬಿಟ್ಟು ರಾಣಿ ಕೂಡ ಬಾಲ ಕೂಡ ಹೇಳ್ತಾರೆ. ತುಂಬ ಖುಷಿ ಆಗ್ತಾರೆ, ಯಾಕೆಂದರೆ ತಂದೆ ಮಗಳು ಅಂದರೆ ಫಸ್ಟ್ ಟೈಮ್ ಇದು ಪರಿಚಯ ಆಗಿರುವಂಥದ್ದು. ಸೊ ಹಾಗಾಗಿ ತುಂಬಾ ಖುಷಿ ಪಟ್ಬಿಡ್ತಾರೆ. ಸೊ ಹಾಗೇನೆ ಎಲ್ಲ ಮಾತಾಡಿ ಆದಮೇಲೆ ಪುಟ್ಟಿ ಅಂತೇಳಿ ಮಾತಾಡಿಸ್ತಾನಲ್ವ, ಅವಳಿಗೆ ಪುಟ್ಟಿ ಅನ್ನೋದೇ ಇಷ್ಟ ಆಗಲ್ಲ. ಹಾಗಾಗಿ ಸೊ ಇಲ್ಲಿ ಮತ್ತು ಇನ್ನೊಂದು ವಿಷಯ ಗೊತ್ತಾ, ನನಗೆ ನಿನಗಾದರೆ ಥ್ಯಾಂಕ್ಸ್ ಹೇಳಿದ್ಲು, ನನಗೆ ಮಾತ್ರ ಥ್ಯಾಂಕ್ಸ್ ಹೇಳೇ ಇಲ್ಲ ಅಂತ ತೇಜಸ್ಸು ಕಿವಿಗಿಟ್ಟು ಹೇಳ್ತಾ ಇರ್ತಾನೆ. ಅಂದರೆ ಅಂಕಲ್ ನೀವು ಅವತ್ತು ಹೆಲ್ಪ್ ಮಾಡಿದ್ರಲ್ಲ ಅದಕ್ಕೆ ಥ್ಯಾಂಕ್ಸ್ ಅಂತೇಳಿ ರಾಣಿ ಹೇಳಿದಾಗ ಡೈರೆಕ್ಟಾಗಿ, ಸೊ ಇವನಿಗೆ ಮಾತ್ರ ಹೇಳಿರಲ್ಲ ತೇಜಸ್ಸನಿಗೆ, ಅದಕ್ಕೆ ಅವರು ಬಾಲನ್ಗೆ ಹೇಳ್ತಾ ಇರ್ತಾನೆ ತೇಜಸ್ಸು.
ಇನ್ನು ಫೈನಲಿ ಫ್ರೆಂಡ್ಸ್ ಆಗೋಣ ನಾವೆಲ್ಲ ಅಂತೇಳಿ ಒಬ್ರಿಗೊಬ್ರು ಅನ್ಕೋತಾ ಇರ್ತಾರೆ. ಇನ್ನು ಥ್ಯಾಂಕ್ಸ್ ಹೇಳ್ಬೇಕಲ್ಲ ತೇಜಸ್ಸನ್ಗೆ ಕೂಡ ಥ್ಯಾಂಕ್ಸ್ ಹೇಳ್ಬಿಡ್ತಾಳೆ. ಆವಾಗ ಖುಷಿ ಆಗ್ಬಿಡುತ್ತೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು. ಸೊ ಮತ್ತು ಇನ್ನು ಫೈನಲಿ ನನ್ನ ಡ್ರೆಸ್ಸಿಂದ ಇವತ್ತು ರಿವ್ಯೂ ಕೊಡ್ತಾ ಹೋಗ್ತೀನಿ ನಿಮಗೆ. ಈ ಡ್ರೆಸ್ ಅಂತೂ ನಿಜವಾಗೂ ಜಸ್ಟು 372 ರುಪೀಸ್ ಅಷ್ಟೇನೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಈ ಡ್ರೆಸ್ ಹಾಕ್ಕೊಂಡು ನಾನು ತುಂಬ ಖುಷಿಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇತ್ತು ನಿಜವಾಗೂ. ಈ ಡ್ರೆಸ್ನ ನಾನು ಒಂದು 2 ವರ್ಷದಿಂದ ಹುಡುಕ್ತಿದ್ದೆ ಏನೋ. ಯಾವಾಗ ನಾನು ತೊಗೊಳಕ್ಕೆ ಹೋದರೂ ಕೂಡ ಬರೀ ಸ್ಟಾಕ್ ಔಟ್ ಅಂತಲೇ ಇರ್ತಿತ್ತು. ಸೊ ಎಲ್ಲ ಶೋಲ್ಡ್ ಔಟ್ ಆಗಿಬಿಟ್ಟಿರಿತ್ತು. ಸೊ ಈ ಸರಿ ನನಗೆ ಈ ಡ್ರೆಸ್ ಫೈನಲಿ ಸಿಕ್ತು. ಇದು ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ. ಬರೇ 372 ರೂಪಾಯಿಗೆ ಸಿಗುತ್ತೆ ಈ ಡ್ರೆಸ್ಸು. ಫ್ಲಿಪ್ಕಾರ್ಟಲ್ಲಿ ನಾನು ಬೈ ಮಾಡಿರೋದು. ನಿಮಗೆ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಆರಾಮಾಗಿ ಬೈ ಮಾಡ್ಬೋದು. ಇದರಲ್ಲಿ ನಾನು 2 ಕಲರ್ನ ಪರ್ಚೇಸ್ ಮಾಡಿದ್ದೆ. ವೈಟ್ ಒಂದು, ಇನ್ನೊಂದು ಬ್ಲ್ಯಾಕು. ಏನು ಗೊತ್ತಾ ಇದಕ್ಕೆ ಡಿಫ್ರೆಂಟು, ಮುಂದೆ ಬಂದುಬಿಟ್ಟು ಬಾಕ್ಸ್ ಟೈಮ್ ಡೀಪ್ನ ಕೊಟ್ಬಿಟ್ಟು, ಸೊ ಈ ಥರ ಬೆಲ್ ಸ್ಲೀವ್ನ ಕೊಟ್ಟು ಮತ್ತು ನರ್ಗೆಗಳನ್ನ ಇಟ್ಬಿಟ್ಟು ಅಂಬ್ರೆಲಾ ಮಾಡಿರ್ತಾರೆ ಈ ಡ್ರೆಸ್ನ. ಓಕೆನಾ. ಮತ್ತು ಬಟರ್ಫ್ಲೈ ಇರುತ್ತೆ ಅಲ್ಲಲ್ಲಿ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ. ಈ ಬ್ಲ್ಯಾಕ್ ಅಂತೂ ಸ್ವಲ್ಪ ಲೂಸ್ ಆಗ್ತಿತ್ತು. ನಾನು ಎಕ್ಸೆಲ್ ಬೈ ಮಾಡಿದ್ದೆ. ನನಗೆ ಎಲ್ಲಾದರೆ ಪರ್ಫೆಕ್ಟ್ ಆಗುತ್ತೆ. ಸೊ ನಾನು ದೊಡ್ಡದು ತೊಗೊಂಡಿದ್ದೆ. ಈ ಸೈಜ್ನ ನೋಡಿ ತೊಗೊಳ್ಳಿ. ಇದರಲ್ಲಿ ಎಸ್ಸಿಂದ ನಿಮಗೆ ಅಪ್ ಟು XXXL ಏನೋ ಸಿಗುತ್ತೆ. ಸೊ ಇದ್ರ ಪ್ರೈಸು ಅಷ್ಟೇ ತುಂಬ ರೀಸನಬಲ್ ಇದೆ. ಈ 2ರಲ್ಲಿ ಯಾವ ಕಲರ್ ಬೇಕಂದ್ರೂ ಬೈ ಮಾಡಿ. ಇನ್ನೊಂದು ಕಲರ್ ಕೂಡ ಇದೆ ಲ್ಯಾವೆಂಡರು. ಸೊ ಅದನ್ನು ನಾನು ಬೈ ಮಾಡಿಲ್ಲ. ಈ 3 ಕಲರ್ ಇರುತ್ತೆ ನಿಮಗೆ, ಆರಾಮಾಗಿ ಬೈ ಮಾಡ್ಕೊಳ್ಳಿ. ನಿಜವಾಗೂ ಎಷ್ಟು ಲುಕ್ಕಾಗಿ ಕಾಣಿಸ್ತಿತ್ತು ಅಂದರೆ ಈ ಡ್ರೆಸ್ಸು. ನನ್ನ ಫ್ರೆಂಡ್ ವಿಡಿಯೋ ಮಾಡಿಕೊಟ್ಟಿದ್ದನ್ನ, ಅವಳಂತೂ ತುಂಬ ಖುಷಿಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸುನಿ ಅಂತೇಳಿ ವಿಡಿಯೋ ಮಾಡಿಕೊಟ್ಲು. ನಿಜವಾಗೂ ಬೇಗನೆ ರಿಸೀವ್ ಮಾಡ್ಕೊಳ್ಳಿ ಈ ಡ್ರೆಸ್ನಂತೂ ತುಂಬ ಚೆನ್ನಾಗಿದೆ. ಸೊ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಇನ್ನು ಇಲ್ಲಿ ಒಂದು ಕಡೆ ಸರಳ ಬಂದುಬಿಟ್ಟು ಲೋಹಿತ್ನ ಕರ್ಕೊಂಡು ಹೋಗೋಣ ಅಂತ ರೂಮಿಗೆ ಬಂದು ಲೋಹಿತು ಅಂತ ಹೇಳ್ಬಿಟ್ಟು ಬರ್ತಾಳೆ. ಅಲ್ಲಿ ಇರೋದಿಲ್ಲ. ಯಾಕೆಂದರೆ ಲೋಹಿತ್ ಇದ್ದರೆ ತಾನೇ ಅಲ್ಲಿ ಕಾಣಿಸೋದು. ಅವಳು ಮಾಲಿಗೆ ಹೋಗಿರ್ತಾಳೆ ರಾಣಿನ ಕರ್ಕೊಂಡು. ಅಯ್ಯೋ ಎಲ್ಲೋದ್ಲೋ ಕಣ್ರಿ, ಅವಳು ರೂಮಲ್ಲಿ ಇಲ್ಲ ಕಣ್ರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ಲೇ ಓದಲಿ ಹುಡುಗಿ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾರೆ. ಸೊ ಅಲ್ಲಿ ಅವಳು ಹುಡ್ಕೋಕ್ಕೆ ಶುರು ಮಾಡಿದ್ರೆ ಎಲ್ಲೋ ಹೊರಗಡೆ ಆಟಕ್ಕೆ ಹೋಗಿದ್ದಾಳೆ ಅಂತೇಳಿ ಸರಳ. ಸೊ ಇಲ್ಲಿ ಒಂದು ಕಡೆ ರಾಣಿ ಎಲ್ಲೋಗಿದ್ದಾಳೆ ಅಂತ ಕೇಳ್ತಾ ಇರ್ತಾರೆ. ಇನ್ನು ರಾಣಿ ಎಲ್ಲೋದ್ಲು ಅಂತ ಗೊತ್ತಿಲ್ವಾ ನಿಮಗೆ ಊಟ ತೊಗೊಂಡು ಬಂದಲ್ಲ ಅಂತೇಳಿ ಸರಳ ಹೇಳ್ತಾಳೆ. ಊಟ ತೊಗೊಂಡು ಬಂದ್ಲಾ, ಹಾಗಿದ್ರೆ ನಾನು ಕೆಲಸ ಹುಡ್ಕೊಂಡು ಹೋಗಿದ್ದೀನಿ ಅಂತ ಹೇಳಿದ್ರೆ ಇವ್ರು ರಂಪ ಮಾಡಿಬಿಡ್ತಾಳೆ ಅಂತೇಳಿ ಸತ್ಯಣ್ಣ ಕಣೆ ಊಟ ಕೊಟ್ಟು ಹೋದ್ಲು ಅಂತ ಹೇಳ್ಬಿಟ್ಟು ಡೌಟಲ್ಲಿ ಹೇಳ್ತಾರೆ. ಊಟ ಮಾಡಿದ್ರಾ ನೀವು ಅಂದಾಗ ಮಾಡಿದೆ, ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಏನು ಮಾಡಿದ್ದೆ ನಾನು ಅಡುಗೆ ಅಂತ ಹೇಳಿದಾಗ ಅವನಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಅನ್ನ ಸಾರು ಪಲ್ಯ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಅಷ್ಟರಲ್ಲೇ ಇವನು ಬಂದುಬಿಡ್ತಾನೆ ಸೀನು. ಆ ಬ್ಯಾಗ್ ತೊಗೊಂಡು ಅದಕ್ಕೆ ಎಷ್ಟು ಚೆನ್ನಾಗಿತ್ತು, ಅದಕ್ಕೆ ಊಟ ಮಾತ್ರ ಸೂಪರಾಗಿ ಮಾಡಿದ್ರು ಅದಕ್ಕೆ ಅಂತೇಳಿ ಬ್ಯಾಗ್ನ ಕೈಯಲ್ಲಿ ಇಟ್ಬಿಡ್ತಾನೆ. ಆವಾಗ ಸತ್ಯಣ್ಣ ಸಿಗಾಕೊಂತಾನೆ. ಸತ್ಯಣ್ಣ ಸೆನ್ನ ಮಾಡಿದ್ರು ಕೂಡ ಅವನಿಗೆ ಸೀನುನಿಗೆ ಗೊತ್ತೇ ಆಗೋದಿಲ್ಲ. ಒಂದೇ ಉಸಿರಲ್ಲಿ ಎಲ್ಲ ಒದ್ರು ಬಿಡ್ತಾನೆ. ಹಾಗಾದರೆ ನಿಮ್ಮಣ್ಣ ಊಟ ಮಾಡಿಲ್ಲ, ಹಾಗಾದರೆ ನಿಮ್ಮಣ್ಣ ಎಲ್ಲ ಹೋಗಿದ್ದಾನಂತ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ಮುಖ ನೋಡ್ತಾ ಇರ್ತಾಳೆ ಸರಳ. ಆಗ ಒಂದು ಕಡೆ ಇಲ್ಲಿ ಕಾಂಚನ ಬೇರೆ ವರ್ಧನ್ ಅಡ್ರೆಸ್ನ ತೊಗೋಬೇಕು ಅಂತ ನಂಬರ್ನ ಹಾಕಿ ಡೀಟೇಲ್ಸ್ನ ತೆಗೆಸ್ತಾ ಇರ್ತಾಳೆ. ಪೊಲೀಸ್ ಅಧಿಕಾರಿ ಕೈಲಿ ಇನ್ನೊಬ್ರ ಕೈಲಿ ಓಡಾಡ್ತಾ ಇರ್ತಾಳೆ. ಎಷ್ಟೊತ್ತು ಮಾಡ್ತಾ ಇದ್ದೀರಿ ನೀವು, ಎಷ್ಟು ಬೇಗ ತಕ್ಕೊಡಿ ಅಂತಂದರೆ ಅಡ್ರೆಸ್ನ, ಇಷ್ಟು ಲೇಟ್ ಮಾಡ್ತಾ ಇದ್ದೀರಲ್ಲ ನೀವು, ಬೇಕಂತ ಮಾಡ್ತಿಲ್ಲ ತಾನೇ ಅಂತ ಹೇಳ್ಬಿಟ್ಟು ಕಾಂಚನ ಹೇಳ್ತಾ ಇರ್ತಾಳೆ. ಒಂದು ಕಡೆ ಏನಾಗುತ್ತೋ ಏನೋ ಅಂತ ಟೆನ್ಷನ್ನಿಂದ ಕಾವೇರಿ ಒಂದು ಕಿಟಿಯಲ್ಲಿ ಬಂದು ನೋಡ್ತಾ ಇರ್ತಾಳೆ. ಆ ಪೊಲೀಸ್ ಅಧಿಕಾರಿ ಇದ್ಕೊಂಡು, ಮೇಡಮ್ ನಿಮಗಿಂತ ತುಂಬ ಅರ್ಜೆಂಟ್ ಇದೆ ಮೇಡಮ್, ನಾನು ಕೂಡ ಸ್ವಲ್ಪ ಸ್ಕೂಲಿಗೆ ಹೋಗಬೇಕು, ನನ್ನ ಮಗಳದ್ದು ಒಂದು ಸ್ವಲ್ಪ ಕೆಲಸ ಇದೆ, ಬೇಗ ಕೊಟ್ಟೋಗ್ಬೇಕನ್ನೋದೇ ನನ್ನ ಆಸೆ ಅಂತ ಹೇಳ್ಬಿಟ್ಟು ಆ ಅಧಿಕಾರಿ ಹೇಳ್ತಾರೆ. ಇನ್ನು ಅಷ್ಟರಲ್ಲಿ ಇನ್ನೊಬ್ಬರು PC ಬಂದ್ಬಿಟ್ಟು ಕಾಂಚನನ, ನಿಮಗೆ ಜೈಲಧಿಕಾರಿ ಕರೀತಿದ್ದಾರೆ ಬರಬೇಕಂತೆ ಅಂತ ಹೇಳ್ಬಿಟ್ಟು ಕರೆದಾಗ, ನೋಡು ನಾನೀಗ ಅಲ್ಲಿ ಹೋಗಿ ಬರೋಷ್ಟರಲ್ಲಿ ನಿನ್ನ ಅಡ್ರೆಸ್ನೆಲ್ಲ ಹುಡುಕಿ ನನಗೆ ಕೈ ತಂದು ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಆಯಿತು ಮೇಡಮ್ ನೀವು ಹೋಗ್ಬಿಟ್ಟು ಬನ್ನಿ ನಾನು ಹುಡುಕಿ ತಂದು ಕೊಡ್ತೀನಿ ಅಂತ ಕೂಡ ಅವ್ರು ಹೇಳ್ತಾರೆ. ಇನ್ನು ಅಷ್ಟರಲ್ಲೇ ಕಾವೇರಿ ನೋಡ್ತಾ ಇರ್ತಾಳೆ. ಇಲ್ಲಿ ಒಂದು ಕಡೆಯಿಂದ ಇವರು ಪರಿಚಯ ಮಾಡಿಕೊಂಡು ತುಂಬ ಖುಷಿಯಿಂದ ಇರ್ತಾ ಇರ್ತಾರೆ. ರಾಣಿ ಮಾತ್ರ ತುಂಬ ಫೀಲ್ ಮಾಡಿಕೊಂಡು, ಸೊ ಅವರಮ್ಮ ಬೇರೆ ಇರಲ್ವಲ್ಲ ಅದಕ್ಕೆ ಫೀಲ್ ಮಾಡಿಕೊಂಡು ನಿಂತಿರ್ತಾಳೆ. ಇನ್ನು ಅಷ್ಟರಲ್ಲೇ ಬಾಲ ಒಂದು ಸರಿ ಕಾಪಾಡಿರ್ತಾನೆ ಯಾರನ್ನ, ರಾಣಿನ. ಈ ಹಿಂದೆ ಕಾಣಿಸ್ತಿದಾರಲ್ವ ಅವರು ಕಳ್ತನ ಮಾಡ್ತಾ ಇರ್ತಾರೆ. ಅವರೊಂದಿಷ್ಟು ಗ್ಯಾಂಗ್ಗಳು ಇರ್ತಾರೆ, ಹುಡುಗಿಯರ್ನೆಲ್ಲ ಸಣ್ಣ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಭಿಕ್ಷೆ ಬೇಡಕ್ಕೆ ಇಡೋದು. ಸೊ ಹೇಗಾದರೂ ಮಾಡಿ ರಾಣಿನ ಕಿಡ್ನಾಪ್ ಮಾಡಬೇಕು ಅಂತ ಅವತಾರ ಮಾಡಿಕೊಂಡು ಬಂದಿರ್ತಾಳೆ ಅಮ್ಮ. ಇನ್ನು ಇಲ್ಲಿ ಒಂದು ಕಡೆ ಇವರಿಬ್ಬರು ಜಗಳ ಶುರು ಆಗಿರುತ್ತೆ. ಏಕೆಂದರೆ ಈಗ ರಾಣಿ ಒಂದು ಕಡೆ ಹೋಗಿದ್ದಾಳೆ, ಲೋಹಿತ್ ಒಂದು ಕಡೆ ಹೋಗಿದ್ದಾಳೆ ಅನ್ನೋದೇ ಅವ್ರಿಗೆ ಕನ್ಫ್ಯೂಷನು. ಸತ್ಯಣ್ಣ ಬೇರೆ ಊಟನೇ ಮಾಡಿಲ್ಲ, ಸತ್ಯಣ್ಣ ಕೆಲಸನ ಹುಡ್ಕಕ್ಕೆ ಹೋಗಿದ್ದಾನೆ ರಾಣಿನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ತುಂಬಾ ಗಾಬರಿ ಮಾಡಿಕೊಂಡು ಜಗಳಕ್ಕೆ ಹೋಗಿರ್ತಾಳೆ.
ಓಹೋ ಇದೇನಾ ನಿಮ್ಮ ಉದ್ದೇಶ ಅಂದರೆ ನಿನ್ನ ತಂಗಿ ಮಗಳ ಶಾಲೆ ಸೇರಿಸ್ಬಿಟ್ಟು ಮಹಾರಾಣಿನ ಓದಿಸ್ಬಿಟ್ಟು ದೊಡ್ಡೋಳ್ಳ ಮಾಡಬೇಕು ಅನ್ನೋದು ನಿಮ್ಮ ಆಸೆನಾ ಅಂತ ಹೇಳಿದಾಗ ಅಷ್ಟರಲ್ಲೇ ಜಗಳ ಶುರು ಮಾಡ್ಕೊಂಡಿರ್ತಾರೆ. ನೋಡು ಪದೇ ಪದೇ ಆ ಪುಟ್ಟು ಮಗು ಮೇಲೆ ಏನಾದರೂ ಓದಿ ಅಂತಂದರೆ ನಂಗೆ ಚೆನ್ನಾಗಿರಲ್ಲ. ನನ್ನ ತಂಗಿ ಮಗಳವಳು, ನನಗೆ ನಾನು ಸೋದರ ಮಾವ ಆಗಬೇಕು. ಅವಳಿಗೆ ಅವಳ ಜವಾಬ್ದಾರಿ ನನ್ನ ಮೇಲಿದೆ. ಅವಳ ಓದಿಸೋದು ನನ್ನ ಜವಾಬ್ದಾರಿ, ಬೆಳೆಸೋದು ನನ್ನ ಜವಾಬ್ದಾರಿನೇ. ಅದನ್ನು ಯಾವತ್ತೂ ನೀನು ಕೇಳಲೇಬಾರ್ದು. ನಾನು ಕೂಲಿ ಮಾಡಿ ಆದರೂ ಅವಳನ್ನ ಓದಿಸ್ತೀನಿ, ಅವಳನ್ನ ಕಷ್ಟಪಟ್ಟು ನಾನು ಓದಿಸ್ತೀನಿ ಅಂತ ತುಂಬ ಖಂಡಿತವಾಗಿ ಸತ್ಯನ ಹೇಳಿಬಿಡ್ತಾರೆ ಸರಳ ಮುಂದೆ. ಅವಳು ಇಟ್ಕೊಂಡು ಮಾಡಿ ಮಾಡಿ ಮಾಡಿ, ಏಕೆಂದರೆ ನಿನ್ನ ತಂಗಿ ಕೂಡ ಓದಿ ನಮ್ಮನ್ನೆಲ್ಲ ಮರ್ಯಾದೆ ತೆಗೆದು ಬೀದಿ ತಂದು ಓದ್ಲಲ್ವಾ, ಈಗ ಅವಳು ಅದೇ ರೀತಿ ಮಾಡಲಿ ಅಂತ ಹೇಳಿದಾಗ ಪದೇ ಪದೇ ನನ್ನ ತಂಗಿ ವಿಷಯನ ಎತ್ಬೇಡ ನೀನು. ಮತ್ತು ರಾಣಿ ಆ ಪುಟ್ಟು ಮಗು ಏನು ಮಾಡುತ್ತೆ ಅವಳ ವಿಷಯನೂ ಎತ್ಬೇಡ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಷ್ಟೆಲ್ಲ ಸೀನಾ ಆ ಗಲಾಟಿನ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಊಟ ತುಂಬ ಚೆನ್ನಾಗಿತ್ತು, ಊಟ ಸಖತ್ತಾಗಿ ಮಾಡಿಕೊಟ್ಟಿದ್ರಿ, ನೀವು ಸಖತ್ತಾಗಿ ಮಾಡಿದ್ರಿ ಅಂತ ಏನೇನೋ ಮಾತಾಡಿಬಿಟ್ಟು ಫೈನಲಿ ಸತ್ಯಣ್ಣನ ಆಚೆ ಕರ್ಕೊಂಡು ಹೋಗ್ಬೇಕು ಇವಾಗ ರಾಣಿನ ಹುಡ್ಕೋಕ್ಕೆ. ಸೊ ಅವ್ರು ಹುಡ್ಕೋಕ್ಕೆ ಅಂತ ಹೊರಟೋಗ್ತಾರೆ. ಹುಡುಕಿ ರಾಣಿನ ಅಂತ ಹೇಳ್ಬಿಟ್ಟು ಸರಳ ಲೊಟೆಕೊಂಡು ಹೋಗ್ತಾ ಇರ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಇವರು ಮಾಲಲ್ಲಿ ಇರ್ತಾರಲ್ವ, ಹೇಗಾದರೂ ಮಾಡಿ ಸ್ಕೆಚ್ ಹಾಕಿ ಆ ರಾಣಿನ ಕಳ್ತನ ಮಾಡಬೇಕು ಅಂತ ನಿಂತಿರ್ತಾರೆ. ಬಾಲ ಇಟ್ಕೊಂಡು ಆ ಮಕ್ಕಳ ಇಬ್ಬರನ್ನೂ ಇಲ್ಲೇ ನಿಂತ್ಕೊಳ್ಳಿ ಮಕ್ಕಳೇ ನೀವಿಬ್ರು, ನಾನು ಹಿಂಗೆ ಬರ್ತೀನಿ ಹಿಂಗೆ ಹೋಗಿ ಅಂತ ಹೇಳ್ಬಿಟ್ಟು ಬಾಲ ಹೋಗ್ತಾನೆ. ಆದರೆ ಇವ್ರು ಮಾತ್ರ ಸ್ಕೆಚ್ ಆಗ್ತಲೇ ಇರ್ತಾರೆ, ಇವ್ರನ್ನ ಕಿಡ್ನಾಪ್ ಮಾಡಬೇಕು ರಾಣಿನ ಅಂತ ಹೇಳ್ಬಿಟ್ಟು. ಇನ್ನು ಫೈನಲಿ ಇಲ್ಲಿ ಇಬ್ಬರು ಕೂಡ ಒಬ್ರಿಗೊಬ್ರು ಫ್ರೆಂಡ್ಸ್ ಆಗ್ತಾರೆ. ಫಸ್ಟು ನಾವಿಬ್ಬರು ಫ್ರೆಂಡ್ಸ್ ಆಗೋಣ ಅಂತ ಹೇಳ್ಬಿಟ್ಟು, ಸೊ ನನ್ನ ಹೆಸರು ರಾಣಿ ಅಂತ ಹೇಳಿ ಅವಳು ಹೇಳ್ತಾಳೆ. ಇವನು ಕೂಡ ಹೆಸರನ್ನ ಹೇಳ್ಬಿಟ್ಟು ಇಬ್ಬರು ಒಬ್ರಿಗೊಬ್ರು ತುಂಬ ಫ್ರೆಂಡ್ಸ್ ಆಗೋಣ ನಾವಿಬ್ಬರು ಅಂತ ಪರಿಚಯ ಮಾಡ್ಕೊಳ್ತಾರೆ. ಸೊ ಒಂದು ಕಡೆ ಬಾಲ ಕೂಡ ಅಷ್ಟೇ, ನಾವಿಬ್ಬರು ಫ್ರೆಂಡ್ಸ್ ಆಗೋಣ ಅಂತ ಹೇಳ್ಬಿಟ್ಟು ಅವರಿಬ್ಬರು ಕೂಡ ತುಂಬ ಫ್ರೆಂಡ್ಸ್ ಆಗಿ ಒಬ್ರಿಗೊಬ್ರು ಕೈ ಕೊಟ್ಕೊಂಡು ಹೆಸರನ್ನ ಹೇಳ್ಕೊಳ್ತಾರೆ. ಅದೆಲ್ಲ ಆದಮೇಲೆ ಇವರಿಬ್ಬರು ತುಂಬ ದೊಡ್ಡ ಫ್ರೆಂಡ್ಸು, ಅವರಿಬ್ಬರು ದೊಡ್ಡ ಫ್ರೆಂಡ್ಸು. ಬಾಲನ್ಗೆ ಇಬ್ಬರು ಚಿಕ್ಕ ಫ್ರೆಂಡ್ಸು ಸಿಕ್ಕಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅಂದರೆ ಮಗಳೇನೆ ಯಾರಿಗೆ ಫ್ರೆಂಡ್ಸ್ ಆಗೋ ಭಾಗ್ಯ ಇದೆ ಹೇಳಿ. ಸೊ ನಿಜವಾಗೂ ತುಂಬ ಖುಷಿ ಆಗುತ್ತೆ. ಇದನ್ನ ಎಲ್ಲಿಗೆ ಹೋಗಿ ಎಲ್ಲಿ ಮುಟ್ಟುತ್ತಾ ಗೊತ್ತಿಲ್ಲ. ಸೀರಿಯಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅವರಿಬ್ಬರು ಮಕ್ಕಳಲ್ಲಿ ಬಿಟ್ಟು ಬಾಲ ಆ ಕಡೆ ಹೋಗ್ತಾನೆ. ಇನ್ನು ಈ ಬಾಲ ಬೇರೆ ಇಲ್ಲಿದ್ದಾನೆ. ಅವನ ಕಣ್ಣಿಗೆ ಏನಾದರೂ ನಾವು ಬಿದ್ವಿ ಅಂದರೆ ನಮ್ಮ ಕತೆ ಮುಗೀತು ಅಂತ ಅಲ್ಲಿ ಕಳ್ತನ ಮಾಡೋಕ್ಕೆ ಬಂದಿರ್ತಾರಲ್ಲ ಮಕ್ಕಳನ್ನ, ಅವ್ರು ಆ ಕಡೆಗೆ ಹೊರಟೋಗ್ತಾರೆ. ಇನ್ನು ಒಂದು ಕಡೆ ಇವರಿಬ್ರು ಬಾ ಕೂತ್ಕೋ ರಾಣಿ, ಏನು ನೋಡ್ತಾ ಇದ್ದೀವಿ ಅಂತ ಹೇಳಿ ಇಬ್ಬರು ಕೂಡ ಕೂತ್ಕೋತಾರೆ. ಒಬ್ಬರು ತುಂಬ ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ಕೊಂಡು ಕೂತ್ಕೋತಾರೆ. ಇನ್ನು ಅಷ್ಟರಲ್ಲೇ ಬಾಲ ಏನು ಮಾಡ್ತಾನಂದರೆ ಇಬ್ಬರು ಕೂಡ ಐಸ್ ಕ್ರೀಮ್ನ ತೊಗೊಂಡು ಬಂದು ತಿನ್ನಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಇಡ್ತಾನೆ. ಅದನ್ನು ರಾಣಿ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಐಸ್ ಕ್ರೀಮ್ನ ತಿನ್ನೋಕ್ಕೆ. ಯಾಕೆ ಅಂತಂದರೆ ಅವಳು ಯಾರು ಸುಮ್ಮನೆ ಕೊಟ್ಟರೆ ತಗೊಳ್ಬಾರ್ದು ಅಂತ ಅವ್ರ ಅಮ್ಮ ಹೇಳಿರ್ತಾಳಲ್ವ. ಸೊ ಹಾಗಾಗಿ ಅದನ್ನು ಹೇಳ್ತಾರೆ, ಬಾಲನ ಹತ್ರ ಹೇಳ್ತಾಳೆ. ಒಳ್ಳೆ ಮಾತು ಆಗಿದ್ರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಇವನು ಹಂಗೆ ಅಂತಾನೆ, ಹಂಗಾದರೆ ನನಗೂ ಅಮ್ಮ ಇದ್ದಿದ್ರೆ ಅದೇ ರೀತಿ ಹೇಳ್ಕೊಡ್ತಿದ್ರೇನೋ ಫ್ರೆಂಡ್ ಅಂತ ಹೇಳ್ಬಿಟ್ಟು ಅವನು ಹೇಳಿದಾಗ, ಯೋಚನೆ ಮಾಡಬೇಡ ಆರಾಮಾಗಿರು ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಈಗ ಆಯಿತು ಹಾಗಿದ್ರೆ ಒಂದು ಕೆಲಸ ಮಾಡು, ನಿನ್ನ ಕೈಯಲ್ಲಿರೋದನ್ನ ಬಳೆ ಬಿಚ್ಕೊಡು ಅಂತ ಬಾಲ ಕೇಳ್ತಾನೆ. ಅವಳು ಬಳೆ ಬಿಚ್ಕೊಡ್ತಾಳೆ. ಬಳೆ ಬಿಚ್ಕೊಟ್ಟ ತಕ್ಷಣನೇ ಬಾಲ ಹಿಡ್ಕೊತಾನೆ. ನೋಡು ನಾನು ಬಳೆ ಕೇಳಿದೆ ನೀನು ನನಗೆ ಕೊಟ್ಬಿಟ್ಟಿ ಅಲ್ವಾ ಬಳೆನ ಇವಾಗ, ಸೊ ನಾನು ಹೇಳ್ತಾ ಇದ್ದೀನಿ ಈ ಐಸ್ ಕ್ರೀಮ್ ತಿನ್ನು ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಆಗ ಸರಿ ಆಯಿತು ಆಗಿದ್ರೆ ತಿಂತೀನಿ ಅಂತೇಳಿ ತುಂಬ ಖುಷಿಯಿಂದ ಐಸ್ ಕ್ರೀಮ್ನ ಅವ್ರ ಅಪ್ಪ ಕೊಡಿಸಿರೋದನ್ನ ತಿಂತಾಳೆ. ಸೊ ಆದರೆ ಅಪ್ಪ ಅಂತ ಗೊತ್ತಿಲ್ಲ, ಫ್ರೆಂಡು ಅಂತ ಅಂದ್ಕೊಂಡು ತಿಂತಾ ಇರ್ತಾಳೆ. ಇನ್ನು ತುಂಬ ಚೆನ್ನಾಗಿದೆ ಐಸ್ ಕ್ರೀಮ್ ಅಂತೇಳಿ ತುಂಬ ಖುಷಿಯಾಗಿ ಮುದ್ದಾಡಿಕೊಂಡು 3 ಜನನೂ ಐಸ್ ಕ್ರೀಮ್ನ ಸವಿತಾ ಇರ್ತಾರೆ. ಇನ್ನು ಫೈನಲಿ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ಅಂತೂ ಏನಾಗುತ್ತೆ ಏನು ಕಥೆಯೋ. ಈ ಲೋಹಿತ್ ಬೇರೆ ಎಲ್ಲೋ ತಪ್ಪಿಸ್ಕೊಂಡು ಹೋಗಿರ್ತಾಳೆ, ಅದನ್ನು ಹುಡಿಕೊಂಡು ಈ ಲೋಹಿತ್ ಅವಳ ಜಗಳ ಆಡಿಕೊಂಡು ಅಲ್ಲಿ ಐಸ್ ಕ್ರೀಮ್ ತಿಂಬೋದು ಬೇರೆ ನೋಡಿ ಇನ್ನು ಏನೇನು ಡ್ರಾಮಣೆ ಮಾಡ್ತಾಳೋ, ಅವಳು ಎಲ್ಲಿ ಬಿಟ್ಟು ಬರ್ತಾಳೋ. ಈ ಕಳ್ತನ ಮಾಡೋರು ಬೇರೆ ಇಲ್ಲಿ ನಿಂತಿದ್ದಾರೆ, ಇಬ್ಬರು ಕೂಡ ಮಕ್ಕಳನ್ನ ಕದಿಯೋರು. ಸೊ ಏನಾಗುತ್ತೆ ಏನು ಕತೆ ಅಂತ ನಾಳೆ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಇನ್ನು ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.